ಅಲ್ಲ ಹೊರ ಗುರಿ ಇಟ್ಟು ಹೊಡೆದ್ರಿ ಹೋಗಿ ಬರಲ್ಲ, ಇನ್ನು ಕಿಡ್ನಿಯಾಗ ಹೊಡಿತಾರ್ತ. ಅದ್ರ ಸೈಡಿಗೆ ಎಲ್ಲೆಲ್ಲಿ ಬಡಿತದಲ್ಲ ಅಲ್ಲೆಲ್ಲ ಅತ್ಯಂತ ಸೂಕ್ಷ್ಮ ಅತಿ ಸೂಕ್ಷ್ಮ ಸೆಲ್ಸ್ ಇರ್ತಾವ. ಇವ್ರು ಗುರಿ ಇಟ್ಟು ಹೊಡೆಟಿಗೆ ಇಲ್ಲಿ ಬಡಿತು ತಿಳಿರಿ ನೀವು, ಇಲ್ಲಿ ಡ್ಯಾಮೇಜ್ ಆಗಿರ್ತದ, ಇಲ್ಲಿ ಬ್ಲಡ್ ಚಾಲು ಆತು. ಕಿಡ್ನಿ ಆಪರೇಷನ್ ಆದಾಗ ಇವು ಸ್ಟೋನ್ಸ್ ಗಳು ತಕೊಂಡವ್ರಿಗೆ ಕೇಳ್ರಿ ನೀವು, ಒಬ್ಬೊಬ್ರಿಗೆ ಒಂದೊಂದು ತಿಂಗಳಗಟ್ಲೆ ಮೂತ್ರದೊಳಗ ಬ್ಲಡ್ ಬರ್ತಾ ಇರ್ತದ. ಯಾಕಂದ್ರ ಅವ ಡಾಕ್ಟರ್ ಗುರಿನೇ ಅಟ್ ಕರೆಕ್ಟ್ ಇಟ್ಟಿರ್ತಾನ, ಏನು ಮಾಡಕ್ ಆಗಲ್ಲ. ಹೌದಾ ಇಲ್ಲ ರೀ? ಎರಡನೇದು ಕಿಡ್ನಿ ಸ್ಟೋನ್ಸ್ ಗಳಿಗೆ ಅದರದ್ದು ಏನ್ ಲಕ್ಷಣ ಅಂದ್ರ, ಕಿಡ್ನಿದೊಳಗ ಸ್ಟೋನ್ಸ್ ಆಗಿದ್ದು ಅಂದ್ರ ಅದು ಒಂದೊಂದ್ಸಲ ಏನಾಗ್ತಂದ್ರ ನಮ್ಮ ಮೂತ್ರ ಬ್ಲಾಕ್ ಮಾಡ್ತದ. ಮೂತ್ರನಾಳದಲ್ಲಿ ಯುರೆತ್ರಾ ಅಂತ ಹೇಳಿ ಇರ್ತದ, ಅದಕ್ಕೆ ಬಂದು ಕೂತು ಅಂದ್ರ ಮೂತ್ರ ಬರಲ್ಲ. ಅವಾಗ ಏನ ಕಂಡಪಟ್ಟಿ ಪೇನ್ ಆಗ್ತದ. ಎಷ್ಟು ಪೇನ್ ಆಗ್ತಂದ್ರ ಹಸಿ ಬಟ್ಟಿ ತೊಗೊಂಡು ಹಿಂಡದಂಗ ಆಗ್ತದ. ಅದು ಗಾಬರಿ ಆಗುವಂತಂದು ಏನಿಲ್ಲ, ಸಾವು ಸಂಭವಿಸುವಂತಹ ಯಾವುದೇ ಲಕ್ಷಣಗಳು ಅದಕ್ಕಿಲ್ಲ. ಸೀದಾ ಹೋಗ್ಬೇಕು, ಪಡಕ್ಕನೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೋಬೇಕು. ಬೇರೆ ಡಾಕ್ಟರ್ ಕಡೆ ಹೋಗ್ಬಾರ್ದು. ಕಿಡ್ನಿ ಸ್ಪೆಷಲಿಸ್ಟ್ ಅವ್ರ ಕಡೆ ಪೇನ್ ಕಿಲ್ಲರ್ ಬೇರೆ ಇರ್ತಾವ, ಅವ್ರ ಕಡೆ ಹೋಗಿ ಏನಂದ್ರೆ ಒಂದು ಪೇನ್ ಕಿಲ್ಲರ್ ತೊಗೊಳೋದು. ಪೇನ್ ಕಿಲ್ಲರ್ ತಗೊಂಡು 8 ರಿಂದ 10 ನಿಮಿಷನ ವಾಮಿಟಿಂಗ್ ಆಗ್ತದ. ವಾಮಿಟಿಂಗ್ ಆಯ್ತು ಅಂದ್ರೆ ಅದು ಕ್ಲಿಯರ್ ಆಯ್ತು ಅನ್ನ ಮುಗೀತು. ಮತ್ತದು ವಾಪಸ್ ಎಲ್ಲಿತ್ತು ಅಲ್ಲಿಗೆ ಹೋಗಿ ಕೂತಿರ್ತದ, ಓಡಾಡ್ಕೊತಿರ್ತದ ತನ್ನ ಪಾಡಿತ. ಹೌದ್ರಿ? ಅದು ಇಷ್ಟ MM ಅದ, ಇಷ್ಟ MM ಅದ, 8 MM ಯಾಕಿಲ್ಲ? ಕಿಡ್ನಿ ಇಟ್ಟು ದ್ವಾರದಿರ್ತದ, ಆದ್ರೆ ಈಡ್ ಜಾಗಕ್ಕೆ ಜಾಗ ಇಲ್ಲನು. ಇಟ್ಟು ದ್ವಾರದ ಕಿಡ್ನಿದೊಳಗ ಅದಕ್ಕೆ ಇಷ್ಟೇ ಜಾಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ತನ್ನ ಪಾಡಿತ ಓಡಾಡ್ಕೊತಿರ್ತದ. ಹೌದ್ರಿ? ಅವರು ಆ ದವಾಖಾನೆ ಬರ್ದು ಹಚ್ಚಿರ್ತಾರ, ಕಿಡ್ನಿ ಹಾಸ್ಪಿಟಲ್ದಾಗ ನೋಡ್ಬೇಕು ನೀವು. ಸ್ಟೋನ್ಸ್ ಗಳು ಈ ಎಲ್ಲಾ ಪದಾರ್ಥಗಳಿಂದ ಆಗುತ್ತವೆ. ಅಲ್ಲಿ ಬರ್ದು ಹಚ್ಚಿದ್ ನೋಡಿದ್ರೆ ನಾವು ಒಂದು ತಿನ್ಬಾರ್ದು, ಉಪವಾಸ ಇರಬೇಕು. ಶೇಂಗಾ ತಿನ್ಬಾರ್ದು, ಪುದೀನ ತಿನ್ಬಾರ್ದು, ಯಾವ ತಿನ್ಬಾರ್ದು, ಏನೂ ತಿನ್ನೇಬಾರ್ದು ತಿಳಿದಾರ. ಅದ್ರೊಳಗ ಏನ್ ಬರೀ ಆಕ್ಸಿಜನ್ ಮ್ಯಾಗಿರ್ಬೇಕ್ರೆ. ಹಾಗಾಗಿ ಅವು ತಮ್ಮ ಪಾಡಿ ತಾವ್ ಆತಿರ್ತಾವ. ಇವು ಆಗಬಾರ್ದು ಅಂದ್ರೆ ಯಾರಿಗ್ ಜಾಸ್ತಿ ಆತ ಗೊತ್ತರ? ಒಂದು ದಿನಕ್ಕೆ 6 ಲೀಟರ್ ನೀರ್ ಕುಡಿಬೇಕು. ಅರ್ಥ ಆಗ್ಲಿಲ್ಲ? 6 ಲೀಟರ್ ನೀರ್ ಕುಡಿದ್ರಿ ಅಂದ್ರ ನಿಮಗ ಆ ಕಿಡ್ನಿದೊಳಗ ಪ್ಯೂರಿಫಿಕೇಶನ್ ಕರೆಕ್ಟ್ ಇರ್ತದ. ನೀವು ತರುವ ನೀರಿನ ಬಾಟಲ್ ಈಟ್ ಅದಾವ, ಸಾಣದ ಕುಪ್ಪೆ ಆಗ್ಯಾವ, ಕುಪ್ಪೆ. ಹೌದ್ರಿ? ಅದ್ರ ಡಕ್ಕಂಡ್ಲೆ ಕುಡಿತಾರ ಔಷಧ ತಗೊಂಡಂಗ, ಅದಕ್ಕೆ ನೀರ್ ಕುಡಿಯೋದತ್ತಾರೆ. ಹ್ಞೂ ರೀ. ಅದಕ್ಕಾಗಿ ದಯಮಾಡಿ ಒಂದ್ ಸಲ